3 ಲಕ್ಷ ಕೋಟಿ ಸಾಲ ಮಾಡಿದಿರಲ್ಲ, ಎಲ್ಲಿ ಯಾವ ಡ್ಯಾಮ್ ಕಟ್ಟಿದ್ದೀರಾ? ಯಾವ ಡ್ಯಾಮ್ ಕಟ್ಟಿದ್ದೀರಾ? ಯಾವ ನೀರಾವರಿ ಯೋಜನೆ, ಹೊಸ ನೀರಾವರಿ ಯೋಜನೆಯನ್ನ ಶುರು ಮಾಡಿದ್ದೀರಾ? ಯಾವ ಬ್ರ್ಯಾಂಡ್ ಬೆಂಗಳೂರು, ಈಗ ಹೆಸರು ಹೇಳಲ್ಲ ಬಿಡಿ, ಎಲ್ಲಿ ಹಣ ಕೊಟ್ಟಿದ್ದೀರಾ? UKP ಎಲ್ಲಿ ಹಣ ಕೊಟ್ಟಿದ್ದೀರಾ? ಏನೂ ಇಲ್ಲಲ್ಲ. ನೀವೇ ಹೇಳಿದ್ದೀರಾ ಅಸೆಟ್ ಸಾಲ ಮಾಡಬೇಕು. ಯಾವುದಕ್ಕೆ? ಅಸೆಟ್ ಕ್ರಿಯೇಟ್ ಮಾಡಕ್ಕೆ. ಕಮಾನ್ ಶೋ ಮಿ, ಎಲ್ಲಿ ನೀವು ಆ ತರದ ಯೋಜನೆಗಳನ್ನ ಮಾಡಿ ನಮ್ಮ ಅಸೆಟ್ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಕಳೆದ 3 ವರ್ಷದಲ್ಲಿ? ನೋ, ಮಾಡೇ ಇಲ್ಲ. ಅದ್ರ ಬಗ್ಗೆ ಇವತ್ತು ನಾನು ತಾವು ಹೇಳಿರುವಂತ ಸ್ಪೀಚ್ ಕಾಪಿನೇ ಇಲ್ಲೇ ಇದೆ, ಅದರದ್ದು ಅಸೆಂಬ್ಲಿಯಲ್ಲಿ ಇರೋ ಸ್ಪೀಚ್ ಕಾಪಿ ಅವರೇ ಹೇಳಿರೋದು. ಯಾಕಂದ್ರೆ ನಾನು ಅದು ಓದ್ದೆ, ಕಾಪಿ ಇಲ್ಲಿದೆ. ಇದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಾಲದ ವೇಗವನ್ನ ಹೆಂಗ್ ಮಾಡಿದ್ದಾರೆ ಅಂತ, ಸಾಲದ ಒಂದು ವೇಗ ಎಷ್ಟು ಫಾಸ್ಟ್ ಹೋಗ್ಬೇಕು, ಸಾಲದ ವೇಗ ಅಂತ. ಸಾಲದ ವೇಗ ಕಳೆದ 3 ವರ್ಷದಲ್ಲಿ ಅಂದಾಜು ಸುಮಾರು 2,46,000 ಕೋಟಿ ಅಂತ ಇಟ್ಕೊಳ್ಳೋಣ. ಅದನ್ನ ವಿಂಗಡಿಸ್ಬಿಡೋಣ. ಅದನ್ನ ವಿಂಗಡಿಸಿದ್ರೆ ಎಷ್ಟು ಬರ್ಬೋದು? ಪ್ರತಿ ವರ್ಷಕ್ಕೆ 82,000 ಕೋಟಿ ಸಾಲ ಪ್ರತಿ ವರ್ಷ ಅಂದಾಜು. ಪ್ರತಿ ತಿಂಗಳು 6,833. ಪ್ರತಿ ತಿಂಗಳು ನಾವು ಸಾಲ ಮಾಡ್ತಾ ಇರೋದು 6,833. ಪ್ರತಿದಿನದ ಸಾಲ, ಪ್ರತಿದಿನದ ಸಾಲ. ನಾವು ಇವತ್ತು ಇಲ್ಲಿದ್ದೀರಿ, ಇವತ್ತು ನಾವೆಷ್ಟು ಸಾಲ ಮಾಡಿದಿರಿ? 227 ಕೋಟಿ ಇವತ್ತು ಸಾಲ. ಟುಡೇ ಸ್ಪೆಷಲ್. ಪ್ರತಿ ಗಂಟೆಗೆ ಅಂದಾಜು 9.5 ಕೋಟಿ ಮಾಡ್ತೀವಿ. ಈಗ ನೋಡಿ, 1 ಗಂಟೆ ಆಗೋಯ್ತು, 9 ಕೋಟಿ ಸಾಲ ಮಾಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಇವತ್ತು ನಾವು ಬಡ್ಡಿ ಕಟ್ತಾ ಇರೋದೇ 45,600 ಕೋಟಿ ದಾಟ್ತಿದೆ. ಅಲ್ಲ, ಈಗ ಅದನ್ನೇ ಹೇಳ್ತಾ ಇರೋದು. ಪ್ರತಿದಿನ ಕಟ್ಟುವ ಬಡ್ಡಿ, ಅವಾಗ ಲೆಕ್ಕ ಮಾಡಿದ್ದು, ಪ್ರತಿದಿನ ಬಡ್ಡಿ ಕಟ್ಟೋದು ನಾವು 125 ಕೋಟಿ ಪ್ರತಿದಿನ. ಪ್ರತಿ ಗಂಟೆಗೆ ಕಟ್ಟೋದು 5.2 ಕೋಟಿ. ನಾನು ಹೇಳೋ ಅಂಥದ್ದು, ಇಲ್ಲಿ ಬಂಡವಾಳ ಸೃಷ್ಟಿ ಮಾಡೋದಕ್ಕಿಂತನೂ ಕೂಡ ನಾವು ಒಂದು ಕಡೆ ಫ್ರೀ ಕೊಡಬೇಡ ಅಂತ ಹೇಳಲ್ಲ, ಎಷ್ಟಾನ ಕೊಟ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈ ಬಡ್ಡಿ ಕಟ್ಟಕ್ಕೆ ಹೋಗ್ತಾ ಇದೆ. 2013ರಲ್ಲಿ ಸಿದ್ದರಾಮಯ್ಯನವರು 2013ರಲ್ಲಿ ಅವರು ಕನ್ನಡಿಗರ ಮೇಲೆ ಇದ್ದಂಥ ಸಾಲ 19,000, ಒಬ್ಬರ ತಲೆ ಮೇಲೆ 19,000 ಸಾಲ ಆಯಿತು, ಒಬ್ಬರ ತಲೆ ಮೇಲೆ. ಮಾರ್ಚ್ 26ಕ್ಕೆ ಒಬ್ಬ ಕನ್ನಡಿಗನ ಮೇಲೆ 1,12,400. ಅವಾಗೂ ಸಿದ್ದರಾಮಯ್ಯ, ಈಗಲೂ ಸಿದ್ದರಾಮಯ್ಯ ಈತ ಸಾಲ ಮಾತ್ರ ಏರಿಸ್ತಾನೆ ಇದೆ. ಸಿದ್ದರಾಮಯ್ಯ ಇಳಿಸ್ಬೇಕಾಯ್ತು ಸಾಲ ಹಿಂಗೆ ಕೆಳಕ್ಕೆ, ಆದರೆ ಸಿದ್ದರಾಮಯ್ಯ ಸಾಲನ ಏರಿಸ್ಬಿಟ್ಟಿದ್ದಾರೆ ಇವತ್ತು. ಅಷ್ಟು ಸಾಲ ಇವತ್ತು.